ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ 10ನೇ ದಿನವೂ ಕೂಡ ಹೂತಿಟ್ಟ ರಹಸ್ಯಗಳ ಹುಡುಕಾಟ ಮುಂದುವರೆದಿದೆ. ಪಾಯಿಂಟ್ 13ರಲ್ಲಿ 8 ಶವಗಳನ್ನು ಹೂತಿದ್ದೀನಿ ಅಂತ ಮುಸುಕುದಾರಿ ದೂರುದಾರ ಹೇಳಿಕೊಂಡಿದ್ದ. ಆದರೆ ಆ 13ನೇ ಪಾಯಿಂಟ್ನಲ್ಲಿ ಇವತ್ತು ಕೂಡ SIT ಶೋಧ ನಡೆಸಲಿಲ್ಲ. ಬದಲಿಗೆ ಮುಸುಕುದಾರಿಯನ್ನು ಕರ್ಕೊಂಡು ಕಲ್ಲೇರಿಯ ಕಾಡಿನೊಳಗಡೆ 3 ಹೊಸ ಜಾಗಗಳಲ್ಲಿ SIT ಶೋಧ ನಡೆಸಿದೆ. ಇನ್ನೊಂದು ಕಡೆ ಇದೇ ಅನಾಮಿಕ ವ್ಯಕ್ತಿಯ ಸ್ನೇಹಿತರನ್ನ, ಆತನ ಜೊತೆ ಕೆಲಸ ಮಾಡಿದಂಥವರನ್ನ SIT ವಿಚಾರಣೆ ನಡೆಸಿದೆ. ಅನಾಮಿಕ ದೂರು ನೀಡುತ್ತಿದ್ದಂತೆ ವರದಿ ಮಾಡಿದ್ದ ಏಕೈಕ ಚಾನೆಲ್. ಸರ್ಕಾರ SIT ರಚಿಸಿದ್ದರೂ ವರದಿ ಮಾಡದವರ ನಡುವೆ ನಿರ್ಭೀತಿಯ ವರದಿ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ SIT ಎಂಟ್ರಿಯನ್ನ ಕೊಡಲಿದೆ. ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ತನಿಖೆಯ ಬಗ್ಗೆ ದಾರಿ ತಪ್ಪಿಸದ ವರದಿಗಾರಿಕೆ. ವಿಶ್ವಾಸಾರ್ಹ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿಯನ್ನ ಹೊಸ ಜಾಗಕ್ಕೆ SIT ಕರೆದುಕೊಂಡು ಬಂದಿದೆ. ನೇರವಾಗಿ ಗೋಂಕ್ರತಾರ್ ಅನ್ನುವಂತ ಒಂದು ಅರಣ್ಯ ಭಾಗದ ಒಳಗಡೆ ಆತ ನಾನು ಅಲ್ಲಿ ಹೂತಿದ್ದೀನಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾನೆ. ಕಲ್ಲೇರಿ ಸಮೀಪದ ಗುಡ್ಡದ ಬಳಿಯಲ್ಲಿ ಇಂದು SIT ತಂಡವನ್ನ ಅನಾಮಿಕ ದೂರುದಾರ ಕರೆತಂದಿದ್ದ. ಆತನ ಮುಖದಲ್ಲಿದ್ದ ಮಾಸ್ಕ್ ಬದಲಾಗಿತ್ತು, ಹುಡುಕುವ ಜಾಗ ಕೂಡ ಬದಲಾಗಿತ್ತು. ಗುಡ್ಡದ ತಪ್ಪಲಿನಲ್ಲೇ ಮಾಧ್ಯಮದ ಕ್ಯಾಮೆರಾಗಳನ್ನು ತಡೆದು ನಿಲ್ಲಿಸಲಾಯಿತು. ಗುಡ್ಡದ ಒಳಕ್ಕೆ ಹೋಗಿದ್ದು SIT ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಕಾರ್ಮಿಕರು, ಜೊತೆಗೆ ಉಪ್ಪಿನ ಮೂಟೆಗಳು. ಮಾಸ್ಕ್ ಮ್ಯಾನ್ ಇವತ್ತು ಹೊಸ ಜಾಗವನ್ನ ತೋರಿಸಿದ್ದ. ಕಲ್ಲೇರಿ ಸಮೀಪದಲ್ಲಿ ಶಾಲಾ ಬಾಲಕಿಯೊಬ್ಬಳ ಹೆಣ ಹೂತು ಹಾಕಿದ್ದೇನೆ, ನಾನು ಹೂಳೋದಿಕ್ಕೂ ಮೊದಲೇ ಅಲ್ಲಿಗೆ ಪೊಲೀಸರು ಬಂದಿದ್ದರು. ಆಕೆಯ ಮೈಮೇಲಿನ ಗಾಯದ ಗುರುತುಗಳು ಆಕೆಯ ಮೇಲೆ ಭೀಕರ ಅತ್ಯಾಚಾರ ನಡೆದಿರುವುದಕ್ಕೆ ಸಾಕ್ಷಿಯನ್ನ ಹೇಳುತ್ತಿತ್ತು ಅಂತೆಲ್ಲ ಅನಾಮಿಕ ದೂರುದಾರ ಪೊಲೀಸರಿಗೆ ಕೊಟ್ಟಿದ್ದ ದೂರಿನಲ್ಲಿ ಉಲ್ಲೇಖ ಮಾಡಿದ್ದ. ಇದೇ ಕಾರಣಕ್ಕೆ ಇವತ್ತು ತನಿಖೆಯ ಕೇಂದ್ರ ಬಿಂದುವೇ ಬದಲಾಗಿತ್ತು. ಕಲ್ಲೇರಿಯ ಕಾಡಿನ ಕಡೆಗೆ SIT ಟೀಮ್ ಹೋಗಿತ್ತು. ಗೋಂಕ್ರತಾರ್ ಕಾಡಿನಲ್ಲಿ ಹೊಸ ಪಾಯಿಂಟ್ಗಳನ್ನು ದೂರುದಾರ ತೋರಿಸಿದ್ದ. ಆತ ತೋರಿಸಿದ್ದ ಎನ್ನಲಾಗಿರುವ 3 ಪಾಯಿಂಟ್ಗಳ ಸುತ್ತಲೂ SIT ಅಧಿಕಾರಿಗಳು ಭೂಮಿ ಅಗೆಯೋ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇವತ್ತಿನ ಉತ್ಖನನ ಪ್ರಕ್ರಿಯೆಗೆ ಜಯಂತ್ ಅವರು ಬಂದಿಲ್ಲ, ಬಂದಿರುವಂತದ್ದು ಅನಾಮಿಕ ವ್ಯಕ್ತಿ. ಹಾಗಾಗಿ ಅನಾಮಿಕ ವ್ಯಕ್ತಿ ಸುಮಾರು 30ಕ್ಕೂ ಹೆಚ್ಚು ಪ್ರದೇಶಗಳನ್ನ ತಾನು ಗುರುತಿಸಬಲ್ಲೆ ಅನ್ನೋದಾಗಿ ಹೇಳಿದ್ದ. ಇದು ಭಾಗ 2ರ ನೂತನ ಸ್ಪಾಟ್, ಅಂದ್ರೆ 15ನೇ ಸ್ಪಾಟ್ ಆಗಿರ್ಬೋದೆಂಬ ಸಂಶಯ ಸದ್ಯಕ್ಕಿರುವಂತದ್ದು. ಜೊತೆಗೆ ಪಾಯಿಂಟ್ 13 ಬಿಟ್ಟು ಹೊಸ ಪಾಯಿಂಟ್ನಲ್ಲಿ ಶೋಧ ಮಾಡಲಾಗಿದೆ. ದೂರುದಾರ ಗುರುತಿಸಿದ ಪಾಯಿಂಟ್ 15ರಲ್ಲಿ ಉತ್ಖನನ ಕೆಲಸ ನಡೆದಿದೆ. ಸುಮಾರು 6 ಅಡಿ ಅಗೆದರೂ ಯಾವುದೇ ಅಸ್ಥಿಪಂಜರ ಅಥವಾ ಇನ್ನಿತರೆ ಕುರುಹುಗಳು ಸಿಕ್ಕಿಲ್ಲವಂತೆ. ಭಾರೀ ಮಳೆ ಮಧ್ಯೆಯೇ ಶೋಧ ಕಾರ್ಯ ನಡೆಸಲಾಗಿತ್ತು. ಪಾಯಿಂಟ್ 13ರ ಬದಲು ಕಲ್ಲೇರಿ ರಹಸ್ಯ ಬಯಲಿಗೆ ಮುಂದಾಗಿತ್ತು SIT. ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹ ಹೂತಿರೋದಾಗಿ ಹೇಳಿದ್ದ ದೂರುದಾರ 2010ರಲ್ಲಿ ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹ ಹೂತಿದ್ದೆ ಎಂದಿದ್ದ. ಶಾಲಾ ಬಾಲಕಿಯನ್ನು ಸಮವಸ್ತ್ರದಲ್ಲೇ ಹೂತಿದ್ದೆ ಎಂದು ಹೇಳಿದ್ದ ಕಾರಣಕ್ಕೆ ಶೋಧಿಸಲು ತಯಾರಿ ನಡೆಸಿತ್ತು. ಹಾಗೆ ವಿಚಾರಣೆ ವೇಳೆ 3 ಹೊಸ ಜಾಗಗಳ ಬಗ್ಗೆ ಹೇಳಿದ್ದ ದೂರುದಾರ 3 ಹೊಸ ಜಾಗಗಳ ಪೈಕಿ ಮೊದಲನೇ ಜಾಗವನ್ನ ಇವತ್ತು ತೋರಿಸಿದ್ದಾನೆ. SIT ಕಚೇರಿಯಿಂದ ಬಿಗಿ ಭದ್ರತೆಯೊಂದಿಗೆ ಬಂದ ದೂರುದಾರ ಎಲ್ಲರನ್ನೂ ಗೋಂಕ್ರತಾರ್ ಅರಣ್ಯಕ್ಕೆ ಕರೆತಂದ. ಕಲ್ಲೇರಿಯಿಂದ 2 ಕಿಲೋಮೀಟರ್, ಬೋಳಿಯಾರ್ನಿಂದ 1 ಕಿಲೋಮೀಟರ್ ದೂರದ ಕಾಡಿನಲ್ಲಿ ಪಾಯಿಂಟ್ ಮಾಡಿದ. ಅದನ್ನೇ ಪಾಯಿಂಟ್ ನಂಬರ್ 15 ಎಂದು ಗುರುತು ಮಾಡಿ ಕೂಲಿ ಕಾರ್ಮಿಕರನ್ನ ಬಳಸಿ ಅಗೆಯಲಾಯಿತು. ನಿಗೂಢವಾಗಿ ಸಾವನ್ನಪ್ಪಿದ್ದ ಪದ್ಮಲತಾ ಮನೆಗೆ ಹೋಗೋ ದಾರಿಯಲ್ಲಿರುವ ಆ ಪಾಯಿಂಟ್ ನಂಬರ್ 15 ಇನ್ನಷ್ಟು ಕುತೂಹಲ ಕೆರಳಿಸಿತ್ತು. ಅನಾಮಿಕ ವ್ಯಕ್ತಿಯನ್ನ ಹೊಸ ಜಾಗಕ್ಕೆ SIT ಕರೆದುಕೊಂಡು ಬಂದಿದೆ. ಆ ಬೊಳಿಯಾರಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂತಹ ಗೋಂಕ್ರತಾರ್ ಎಂಬ ಅರಣ್ಯ ಭಾಗಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ SIT ತಂಡ ಮತ್ತು ಅನಾಮಿಕ ಇಡೀ ಟೀಮ್ ಈ ಭಾಗದಲ್ಲಿ ಹೋಗಿರುವಂತದ್ದು. ಸುಮಾರು 500 ಮೀಟರ್ ದೂರದಲ್ಲಿ ಆ ಸ್ಥಳ ಮಹಜರು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸುರಿಯೋ ಮಳೆಯಲ್ಲೂ SIT ಸದಸ್ಯರು ಭೂಮಿ ಅಗೆದು ನೋಡಿದ್ದಾರೆ. ಸಂಜೆಯ ವೇಳೆಗೆ ಕಾರ್ಯಾಚರಣೆ ಮುಗಿಸಿ SIT ತಂಡ ಬೆಳ್ತಂಗಡಿ ಕಚೇರಿಗೆ ವಾಪಸ್ಸಾಗಿದೆ. SIT ಮೂಲಗಳ ಪ್ರಕಾರ ಪಾಯಿಂಟ್ 15ರಲ್ಲೂ ಯಾವುದೇ ಮೂಳೆಗಳು ಪತ್ತೆಯಾಗಿಲ್ಲ. ಇದರ ನಡುವೆ ಅನಾಮಿಕ ದೂರುದಾರ ಸಾಮೂಹಿಕ ಸಮಾಧಿ ಮಾಡಿದ್ದೇನೆ ಎಂದು ತೋರಿಸಿರುವ 13ನೇ ಪಾಯಿಂಟ್ನಲ್ಲಿ GPR ತಂತ್ರಜ್ಞಾನ ಬಳಸಿಕೊಳ್ಳಲು SIT ನಿರ್ಧರಿಸಿದೆ.
ಪಾಯಿಂಟ್ 13ರ ಶೋಧಕ್ಕೆ ಜಿಪಿಆರ್ ತಂತ್ರಜ್ಞಾನ ಬಳಸಲು ಸಿದ್ಧತೆಗಳು ನಡೆದಿವೆ. ಬೆಂಗಳೂರಿನಿಂದ ಜಿಪಿಆರ್ ಸಿಸ್ಟಮ್ ತರಲು ಎಸ್ಐಟಿ ನಿರ್ಧರಿಸಿದೆ. ಖಾಸಗಿ ಕಂಪನಿಯಿಂದ ಜಿಪಿಆರ್ ಬಾಡಿಗೆಗೆ ಪಡೆಯಬೇಕಾಗಿದೆ. ಜಿಪಿಆರ್ಗೆ ದಿನವೊಂದಕ್ಕೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಚಾರ್ಜ್ ಮಾಡಲಿದೆ ಖಾಸಗಿ ಕಂಪನಿ. ಜಿಪಿಆರ್ ಬಳಕೆಗೆ ಅನುಮತಿ ಪಡೆಯಲು ಕಾದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೀಗೆ ಒಂದು ಕಡೆ ಎಸ್ಐಟಿ ಅವರು ದೂರುದಾರನನ್ನ ಕರೆದೊಯ್ದು ಒಂದೊಂದೇ ಪಾಯಿಂಟ್ಗಳಲ್ಲಿ ಅಗೆಯುತ್ತಿದ್ದಾರೆ. ಆತ ತೋರಿಸಿದ ಜಾಗವನ್ನೆಲ್ಲ ಮಾರ್ಕ್ ಮಾಡುತ್ತಿದ್ದಾರೆ. ಆತ ಅನುಮಾನದಿಂದ ತೋರಿಸುವ ಜಾಗದಲ್ಲೂ ಅನುಮಾನ ಪರಿಹರಿಸಿಕೊಳ್ಳಲು ಅಗೆದು ನೋಡುತ್ತಿದ್ದಾರೆ. ಇದೆಲ್ಲ ನಡೆಯುತ್ತಿರುವಾಗಲೇ ಮತ್ತೊಂದೆಡೆ ಈ ದೂರುದಾರನ ವಿಚಾರದಲ್ಲೂ ತನಿಖೆ ಸಾಗುತ್ತಿದೆ. ದೂರುದಾರನ ಹೇಳಿಕೆಗಳನ್ನು ಪರಿಶೀಲನೆ ಮಾಡಿರುವ ಎಸ್ಐಟಿ ಆತನ ಜೊತೆ ಸ್ವಚ್ಛತಾ ಕಾರ್ಮಿಕರಾಗಿ ಕೆಲಸ ಮಾಡಿದವರ ಪತ್ತೆ ಮಾಡಿದೆ. ತಮಿಳುನಾಡು ಮೂಲದ 5 ವಿಚಾರಣೆ ಮಾಡಿ ಎಲ್ಲರ ಹೇಳಿಕೆಗಳನ್ನು ದಾಖಲಿಸಿದೆ. 1995ರಿಂದ 2014ರವರೆಗೆ ದೂರುದಾರನೊಂದಿಗೆ ಕೆಲಸ ಮಾಡಿದವರ ವಿಚಾರಣೆಯಾಗಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಪಡೆದ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಎಲ್ಲರ ವಿಚಾರಣೆ ಆಗಿದೆ. ಹಲವು ಆಯಾಮಗಳಲ್ಲಿ ಅನಾಮಿಕನ ಬಗ್ಗೆ ಸತ್ಯ ಶೋಧಕ್ಕಿಳಿದಿದೆ ಎಸ್ಐಟಿ. ಈ ಮಧ್ಯೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ದೂರುದಾರ ಜುಲೈ 11ರಂದು ತಂದಿದ್ದ ತಲೆಬುರುಡೆ ರಹಸ್ಯ ಬಯಲಾಗಿದೆ. ದೂರುದಾರ ಕೊಟ್ಟ ತಲೆಬುರುಡೆ ಬಗ್ಗೆ ಸ್ಫೋಟಕ ಸುದ್ದಿಯನ್ನ ನ್ಯೂಸ್ 18 ಕನ್ನಡ ನೀಡುತ್ತಿದೆ. ದೂರುದಾರ ತಂದುಕೊಟ್ಟ ತಲೆಬುರುಡೆ ಪುರುಷನದ್ದು ಅನ್ನೋ ಮಾಹಿತಿ ಗೊತ್ತಾಗಿದೆ. ಆ ತಲೆಬುರುಡೆ 30 ವರ್ಷ ಹಳೆಯದ್ದು ಎಂದೂ ಗೊತ್ತಾಗಿದೆ. ಆ ತಲೆಬುರುಡೆಯನ್ನೇ ಆಧರಿಸಿ ತನಿಖೆಗಿಳಿದಿದೆ ಎಸ್ಐಟಿ ತಂಡ. 2 ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಬುರುಡೆ ಪರೀಕ್ಷೆ ನಡೆಸಲಾಗಿತ್ತು. 2 ಆಸ್ಪತ್ರೆಗಳ ವರದಿಯಲ್ಲೂ ಆ ಬುರುಡೆ ಪುರುಷನದ್ದು ಎಂಬ ವರದಿ ಬಂದಿದೆ. ಆದರೆ ತಲೆಬುರುಡೆ ತಂದ ಜಾಗದ ಬಗ್ಗೆ ಎಸ್ಐಟಿಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಅನಾಮಿಕ ದೂರುದಾರ ಇದುವರೆಗೆ ತೋರಿಸಿದ್ದ ಸ್ಥಳಗಳಲ್ಲಿ ಕೇವಲ 1 ಕಡೆ ಮಾತ್ರ ಮೂಳೆಗಳು ಸಿಕ್ಕಿವೆ. ಇವತ್ತು ಗೋಂಕ್ರತ್ತಾರ್ ಗುಡ್ಡದಲ್ಲೂ ಅಗೆದು ನೋಡಿದ್ರೆ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ದೂರುದಾರ 2010ರಲ್ಲಿ ತಾನು ಶಾಲಾ ಬಾಲಕಿಯ ಶವವನ್ನ ಹೂತು ಹಾಕಿದ್ದೇನೆ ಎಂದಿರುವುದು ನಿಜವೇ ಆಗಿದ್ದಲ್ಲಿ ಶವದ ಮೂಳೆಗಳಾದರೂ ಸಿಗಬೇಕು. ಹಾಗಿದ್ದರೆ ಮಾತ್ರ ದೂರುದಾರನ ದೂರಿನ ಬಗ್ಗೆ ನಂಬಿಕೆ ಬರಲು ಸಾಧ್ಯ. ಇಲ್ಲದೆ ಹೋದ್ರೆ ಎಸ್ಐಟಿಯ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂದು ನೋಡಬೇಕಿದೆ. ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18 ಧರ್ಮಸ್ಥಳ.